ಹಾಲೆಲುಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ದೇವರು ಕೊಟ್ಟಂತ ಒಂದು ಸಂದೇಶವಾಗಿದೆ. ಯೋಹಾನ ಬರೆದ ಪತ್ರಿಕೆ 11ನೇ ಅಧ್ಯಾಯ 2ನೇ ವಾಕ್ಯದಿಂದ, ಈ ಮರಿಯಳು ಯೇಸು ಸ್ವಾಮಿಗೆ ತೈಲವನ್ನು ಹಚ್ಚಿ ಆತನ ಪಾದಗಳನ್ನು ತನ್ನ ತಲೆ ಕೂದಲಿಂದ ಒರೆಸಿದಳು. ಈಕೆಯ ತಮ್ಮನಾದ ಲಾಜರನು ಅಸ್ತವ್ಯಸ್ತನಾಗಿದ್ದನು. ಅವನ ಅಕ್ಕಂದಿರು, ಸ್ವಾಮಿ, ನಿನ್ನ ಪ್ರಿಯ ಮಿತ್ರನು ಅಸ್ತವ್ಯಸ್ತನಾಗಿದ್ದಾನೆ. ಹಾಲೆಲೂಯಾ. ಮರಿಯಳು ತೈಲವನ್ನ ತೆಗೆದುಕೊಂಡು ಯೇಸು ಸ್ವಾಮಿಯನ್ನ ಕಾಲಿಗೆ ಹಚ್ಚಿ, ಪಾದಗಳಿಗೆ ಹಚ್ಚಿ, ಆಕೆ ತನ್ನ ತಲೆ ಕೂದಲಿಂದ ಒರೆಸ್ತಾ ಯೇಸುಸ್ವಾಮಿ ಸೇವೆಯನ್ನ ಮಾಡ್ತಿದ್ದಾಳೆ. ಹಾಲೆಲೂಯಾ. ಯಾಕೆಂದ್ರೆ ಆಕೆಯ ನಂಬಿಕೆ ನೋಡಿ, ಇವತ್ತು ನಾವು ದೇವರ ವಾಕ್ಯವನ್ನು ಕೇಳ್ತೀವಿ, ನಡಿತೀವಿ, ಅದ್ರ ಪ್ರಕಾರನೇ ಜೀವಿಸ್ತೀವಿ. ಕೆಲವೊಮ್ಮೆ ನಾವು ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡ್ತೀವಿ. ಯಾಕಂತಂದ್ರೆ ನೋಡೋಣ, ಹೋಗೋಣ, ಮುಂದಿನ ವಾರ ಚರ್ಚಿಗೋಣ, ಆಚೆ ವಾರ ಚರ್ಚಿಗೋಣ, ಮುಂದೆ ವಾಕ್ಯ ಕೇಳೋಣ. ಯಾರಾದ್ರ ಮೊಬೈಲ್ನಲ್ಲಿ ಒಂದು ಪ್ರಸಂಗಗಳು ಬಂದ್ರೆ ಹಾಗೆ ನೋಡಿ ಹೀಗೆ ಆರಿಸೋದು. ಯಾಕಂದ್ರೆ ಇದು ಅಲಕ್ಷ್ಯ ಮಾಡ್ದಂಗೆ ಆಗ್ತದೆ. ಆದ್ರೆ ಇಲ್ಲಿ ಮರಿಯಳು ಏನ್ ಮಾಡ್ತಾಳೆ ಅಂದ್ರೆ, ತನ್ನ ತಲೆ ಕೂದಲಿಂದ ಯೇಸು ಸ್ವಾಮಿ ಪಾದವನ್ನ ಒರೆಸ್ತಾ ಇದ್ದಾಳೆ. ಹಾಲೆಲೂಯಾ. ಆಮೇಲೆ ಹೇಳ್ತಾಳೆ, ನನ್ನ ತಮ್ಮನಾದ ಲಾಜರನು ಅಸ್ತವ್ಯಸ್ತನಾಗಿದ್ದಾನೆ. ಹೀಗಿರಲಾಗಿ ಆತನ ಅಕ್ಕಂದಿರು, ಸ್ವಾಮಿ, ನಿನ್ನ ಪ್ರಿಯ ಮಿತ್ರನು. ಏನ್ ಹೇಳ್ತಾ ಇದ್ದಾರೆ? ನಿನ್ನ ಪ್ರಿಯ ಮಿತ್ರನು. ಯಾರು ಯೇಸು ಸ್ವಾಮಿಗೆ ಇವತ್ತು ಸಂಪೂರ್ಣವಾಗಿ ಹೃದಯದಿಂದ ಪ್ರೀತಿಸ್ತಾರೋ ಅವ್ರು ಏನಾಗಿದ್ದಾರೆ ಅಂದ್ರೆ ಮಿತ್ರರಾಗಿದ್ದಾರೆ, ಪ್ರಿಯರೇ, ಸ್ನೇಹಿತರಾಗಿದ್ದಾರೆ. ಇಲ್ಲಿ ನಾನು ಹೇಳ್ತಾ ಇಲ್ಲ, ವಾಕ್ಯ ಹೇಳ್ತಾ ಇದ್ದೆ. ಹಾಲೆಲೂಯಾ. ಯೇಸು ಸ್ವಾಮಿಗೆ ಮಿತ್ರರು, ಪ್ರಿಯನಾಗಿದ್ದಾನೆ ಎಂಬುದಾಗಿ ಯೇಸುವಿನ ಬಳಿಗೆ ಹೇಳಿ ಕಳಿಸಿದರು. ಯೇಸು ಅದನ್ನು ಕೇಳಿ, ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ. ಹಲ್ಲೆಲೂಯಾ. ದೇವರನ್ನ ನಾವು ನಂಬಿ ಪ್ರಾರ್ಥನೆಯಲ್ಲಿದ್ದು, ವಾಕ್ಯದಲ್ಲಿದ್ದು, ಯೇಸು ಸ್ವಾಮಿಯ ಸಂಪೂರ್ಣವಾಗಿ ನಂಬಿ ನಮಗೆ ರೋಗವು ಬಂದಿದ್ದರೆ ಅದು ಮರಣಕ್ಕಾಗಿ ಬಂದಿದ್ದಲ್ಲ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಹಲ್ಲೆಲೂಯಾ. ಮತ್ಯಾತಕ್ಕೆ ಬಂದಿದೆ? ನೋಡಿ, ಕೆಳಗೆ ಹೇಳ್ತದೆ, ಇದರಿಂದ ದೇವಕುಮಾರನಿಗೆ ಮಹಿಮೆ ಉಂಟಾಗುವಂತೆ ದೇವರ ಮಹಿಮೆಗೋಸ್ಕರ ಬಂದದ್ದು. ಹಾಲೆಲೂಯಾ. ಇವತ್ತು ಎಂತ ರೋಗದಲ್ಲಿದ್ದು ನೀವು ದೇವರಲ್ಲಿದ್ದು ಸಂಪೂರ್ಣವಾಗಿ ಒಳಪಟ್ಟು ಯಾವ ರೋಗವಿದ್ದರೂ, ಏನೇ ತೊಂದರೆ ಇದ್ದರೂ ಅದು ಮರಣಕ್ಕಾಗಿ ಬಂದದ್ದಲ್ಲ ಅಂತಾರೆ ಸ್ವಾಮಿ. ದೇವರ ಮಹಿಮೆಗೋಸ್ಕರ ಬಂದದ್ದು, ದೇವಕುಮಾರನ ಮಹಿಮೆಗೋಸ್ಕರ ಬಂದದ್ದು ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಹಾಲೆಲೂಯಾ. ಹೆದರಬೇಡ್ರಿ ಪ್ರಿಯರೇ. ಇವತ್ತು ನಾವು ಪ್ರಾರ್ಥನೆಯಲ್ಲಿದ್ದು, ವಾಕ್ಯದಲ್ಲಿದ್ದು, ಎಲ್ಲಾದ್ರಲ್ಲೂ ದೇವರಲ್ಲಿ ನಾವು ಸರಿಯಾದ ರೀತಿ ಸ್ವಾಮಿಯನ್ನು ಅರ್ಥ ಮಾಡಿಕೊಂಡು ವಾಕ್ಯದ ಮುಖಾಂತರ ನಾವು ನಡೀತಾ ಇದ್ದು ನಮಗೇನಾದ್ರೂ ಕೊರತೆಗಳು ಬಂದರೆ, ಹಾಲೆಲೂಯಾ, ಹೆದರಬೇಡ್ರಿ. ಇದು ದೇವರ ಮಹಿಮೆಗಾಗಿ ಬಂದದ್ದು ಎಂಬುದಾಗಿ ನೀವು ನೆನೆಸಿಕೊಳ್ಳಿರಿ. ಇದು ಯಾವುದು ನಿಮ್ಮನ್ನ ಮುಟ್ಟುವುದಿಲ್ಲ, ಹಾದು ಹೋಗುತ್ತದೆ. ಹಾಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಸಂಹಾರದೂತನು ಬೀದಿಯಲ್ಲಿ ಹಾದು ಹೋಗುವಾಗ ಯಾರ ಮನೆಯ ನಿಲುವ ಪಟ್ಟೆಯ ಮೇಲೆ ರಕ್ತದ ಕಲೆ ಇರುತ್ತದೋ ಆ ಮನೆಯನ್ನು ಮುಟ್ಟಲಾರನು, ಹಾದು ಹೋಗುತ್ತಾನೆ. ಹಾಲೆಲೂಯಾ. ಯಾರ ಮನೆಯ ಮೇಲೆ ನಿಲುಪಟ್ಟಿಯ ಮೇಲೆ ರಕ್ತದ ಕಲೆ ಇರುವುದಿಲ್ಲೋ ಆ ಮನೆಯನ್ನು ಸಂಹಾರ ಮಾಡ್ತಾನೆ. ಹಾಲೆಲೂಯಾ. ಸಂಹಾರದೂತನು ಮಾಡುವಂತ ಕಾರ್ಯವಾಗಿದೆ. ಯಾಕೆಂದ್ರೆ ದೇವರು ಕೊಟ್ಟಂತ ಒಂದು ಆಜ್ಞೆಯಾಗಿದೆ, ಮಾತಾಗಿದೆ ಪ್ರಿಯರೇ. ಹಾಲೆಲೂಯಾ. ಇಲ್ಲಿ ಏನ್ ಹೇಳ್ತದೆ? ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, ದೇವರ ಮಹಿಮೆಗಾಗಿ, ದೇವಕುಮಾರನ ಮಹಿಮೆಗಾಗಿ ಬಂದದ್ದು. ಹಾಲೆಲೂಯಾ. ಹಾಲೆಲೂಯಾ. ಹಾಗಾಗಿ ಯಾರೂ ನಾವು ಹೆದರ್ಬೇಕಾಗಿದ್ದಿಲ್ಲ. ಯಾರು ಹೆದರ್ಬೇಕು? ಲೋಕದವರು ಅಂಜಬೇಕು, ಲೋಕದವರು ಹೆದರ್ತಾರೆ. ಯಾಕಂದ್ರೆ ದೇವರ ಪಾಪ ಅವರಿಗೆ ದೇವರ ವಾಕ್ಯ ಗೊತ್ತಿಲ್ಲ ಪ್ರಿಯರೇ. ಅಂಥವ್ರು ಏನಾದ್ರೂ ಸಿಕ್ಕಿದರೆ ದಯಮಾಡಿ ನೀವು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ. ಯೇಸು ಸ್ವಾಮಿ ನಿಮ್ಗೆ ಬಿಡುಗಡೆ ಕೊಡ್ತಾರೆ. ನೀವು ಯೇಸು ಸ್ವಾಮಿನ ಒಳಗಡೆ ನೀವು ಸ್ವೀಕಾರ ಮಾಡಿಕೊಳ್ಳಿರಿ.
ಕಣ್ಣು ಮುಚ್ಚಿರಿ ನಾ ಪ್ರಾರ್ಥನೆ ಮಾಡ್ತೀನಿ ಎಂಬುದಾಗಿ ಅದೊಂದು ಒಳ್ಳೆ ಕಾರ್ಯಗಳನ್ನ ಮಾಡಿ ಪ್ರಿಯರೇ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ದೊರಕುತ್ತದೆ. ಹಾಲೆಲುಯಾ. ಇಲ್ಲಿ ಮನುಷ್ಯನ ನೋಡ್ಬೇಡ್ರಿ, ಮನುಷ್ಯನು ಬೆರಿ ಹುಸಿರೇ, ಅವನು ಉಸಿರು ಹೋಗಲು, ಅವನು ಮಣ್ಣಿಗೆ ಸೇರುವನು, ಅವನ ಸಂಕಲ್ಪ ಅದೇ ದಿನ ಹಾಳಾಗುವವು. ಹಾಲೆಲುಯಾ. ಆದರೆ ನೀವು ಮಾಡ್ತಾ ಇರೋದು ಪರಲೋಕವ ಕೆಲಸವಾಗಿದೆ ಪ್ರಿಯರೇ. ಆ ಪರಲೋಕ ಕೆಲಸ ಮಾಡುವಾಗ ನೀವು ಯಾವಾಗಲೂ ಜಯವನ್ನು ಕಾಣುವಿರೇ ಹೊರತು ಸೋಲು ಕಾಣುವುದಿಲ್ಲ ಪ್ರಿಯರೇ. ಹಾಗಾಗಿ ನಾವು ಈ ವಾಕ್ಯವನ್ನು ನಾವು ಸರಿಯಾದ ರೀತಿ ಅರ್ಥ ಮಾಡಿಕೊಂಡು ಪ್ರಾರ್ಥನೆ ಮುಖಾಂತರ ಇಂಥ ಕಷ್ಟದಲ್ಲಿರುವಂಥವ್ರಿಗೆ ಪ್ರಾರ್ಥನೆ ಮಾಡಿ, ಅದನ್ನೇ ನಮಗೆ ಯೇಸು ಸ್ವಾಮಿ ಇಲ್ಲಿ ಕಲಿಸಿಕೊಟ್ಟಿರೋದು. ಆಗ ಅಂದನು, ಮಾರ್ತಳು ಅಲ್ಲಿಯೂ ಆಕೆಯ ತಂಗಿಯು ಲಾಸರನಲ್ಲಿಯೂ ಯೇಸುವಿನಲ್ಲಿಯೂ ಪ್ರೀತಿ ಇತ್ತು. ನೋಡ್ರಿ, ಯೇಸು ಸ್ವಾಮಿಯಲ್ಲಿ ದೇವರು 2 ದಿವಸ ಅಲ್ಲಿ ತಂಗಿದ್ರಂತೆ ಆಕೆ ಮನೆಯಲ್ಲಿ. ಯಾಕೆಂದ್ರೆ ಅಲ್ಲಿ ಹೇಳ್ತಾರೆ, ದೇವರ ಮಹಿಮೆಗಾಗಿ ಉಂಟಾಗಿದ್ದು, ದೇವರಿಗೋಸ್ಕರ ಬಂದದ್ದು, ದೇವರ ಮಹಿಮೆಗೋಸ್ಕರ ಬಂದದ್ದು ಅಂದನು. ಮಾರ್ತಳಲ್ಲಿಯೂ ಆಕೆಯ ತಂಗಿಯಲ್ಲೂ ಲಾಜರನಲ್ಲಿಯೂ ಯೇಸುವಿಗೆ ಪ್ರೀತಿ ಇತ್ತು. ಹಾಲೆಲುಯಾ. ಮಾರ್ತಳು, ಮರಿಯಳು, ಲಾಸರನು 3 ಜನ ಮೇಲೆ ದೇವರಿಗೆ ಪ್ರೀತಿ ಇತ್ತು. ಇವರು ಪ್ರಿಯನಾದ ನನ್ನ ಮಗನು, ಪ್ರಿಯನಾದ ನನ್ನ ಮಕ್ಕಳು. ಹಾಲೆಲುಯಾ. ಇವರು ನನ್ನ ಮಾತನ್ನ ಕೇಳಿ ಭೂಮಿ ಮೇಲೆ ಬದುಕ್ತಾ ಇದ್ದಾರೆ. ಹಾಲೆಲುಯಾ. ಇವತ್ತು ಅದೇ ರೀತಿಯಾಗಿ ನಾವು ನನ್ನ ಕುಟುಂಬದಲ್ಲಿ ಇದೇ ರೀತಿಯಾಗಿ ನಾವು ನಡೆಯುವುದಾದರೆ ಖಂಡಿತ ನಮ್ಮ ಮನೆಯಲ್ಲೂ ದೇವರು ವಾಸ ಮಾಡ್ತಾರೆ ಪ್ರಿಯರೇ. ಆದರೆ ಕಣ್ಣಿಗೆ ಕಾಣುವುದಿಲ್ಲ. ಕಣ್ಣಿಗೆ ಕಾಣದೆ ದೇವರೊಂದು ಪ್ರಸನ್ನತೆ ಇದೆಯಲ್ಲ, ಆ ಪ್ರಸನ್ನತೆ ಮನೆಯಲ್ಲಿ ಓಡಾಡಿದ್ರೆ ಸಾಕಲ್ಲ ಪ್ರಿಯರೇ. ಹಾಲೆಲುಯಾ. ನಮಗೆ ಸಂತೋಷಕ್ಕೆ ಏನು ಕಡಿಮೆ ಇರುವುದಿಲ್ಲ, ಸಮಾಧಾನಕ್ಕೆ ಏನು ಕಡಿಮೆ ಇರುವುದಿಲ್ಲ. ಹಾಲೆಲುಯಾ. ಹಾಗಾಗಿ ಪ್ರೀತಿ ಇತ್ತು. ಆದರೂ ಲಾಸರನು ಅಸ್ತವ್ಯಸ್ತನಾಗಿದ್ದಾನೆಂದು ಆತನು ಹೇಳಿದ ಮೇಲೆ 2 ದಿನ ತಾನಿದ್ದ ಸ್ಥಳದಲ್ಲೇ ನಿಂತನು. ಹಾಲೆಲುಯಾ. 2 ದಿವಸ ಯೇಸು ಸ್ವಾಮಿ ತಾನಿದ್ದ ಸ್ಥಳದಲ್ಲೇ ನಿಂತರು ಅಂತ ವಾಕ್ಯ. ಹಾಲೆಲುಯಾ. ಹಾಗಾಗಿ ಈ ದೇವರು ಕೊಟ್ಟಂಥ ಸಂದೇಶವನ್ನು ನಾವು ಅನೇಕ ಕಡೆ ವಾಕ್ಯದ ಮುಖಾಂತರ ಇರ್ಬೋದು, ಒಂದು ಪ್ರಾರ್ಥನೆ ಮುಖಾಂತರ ಇರ್ಬೋದು, ಇಲ್ಲ ಒಂದು ಸುವಾರ್ತೆ ಮುಖಾಂತರ ಇರ್ಬೋದು, ಅನೇಕ ಜನರಿಗೆ ಯೇಸು ಸ್ವಾಮಿ ಕುರಿತು 1-2 ಮಾತುಗಳನ್ನು ನಾವು ತೋರಿಸಿಕೊಡ್ಬೇಕು ಪ್ರಿಯರೇ. ಹಾಲೆಲುಯಾ. ಅವರು ನಂಬೋದ್ರೂ ಸರಿ, ನಂಬದೆ ಹೋದರೂ ಸರಿ, ನಾವು ಇಲ್ಲಿಂದ ಹೋಗುವಾಗ ನಾವು ಪ್ರಾರ್ಥನೆ ಮಾಡ್ಕೊಂಡು ಹೊರಡಬೇಕು. ಸ್ವಾಮಿ, ಯಾರಿಗಾದರೂ ಒಂದು ಸುವಾರ್ತೆ ಸಾರಬೇಕು ದೇವರೇ. ಅವರು ಕಷ್ಟದಲ್ಲೂ ಸಮಸ್ಯೆಯಲ್ಲೂ, ಅನೇಕ ಕಷ್ಟ ಇಲ್ಲದೆ ಇರುವಂಥ ಜನ ಒಬ್ಬರೂ ಇಲ್ಲ ಭೂಮಿ ಮೇಲೆ ಪ್ರಿಯರೇ. ಅಂಥವ್ರನ್ನ ಯಾರಾದರೂ ಹುಡುಕಿ ಅವರಿಗೆ ಸಿಕ್ಕಿ ನಾವು ಭೇಟಿ ಮಾಡಿಕೊಂಡು ನಮಗೆ ದೇವರು ಮಾಡಿದ ಉಪಕಾರನ ಅವರು ನೆನೆಸಿ ಅವರಿಗೆ ಒಂದು ಸುವಾರ್ತೆ ಸಾರೋಣವೇ. ಹಾಲೆಲುಯಾ. ಆಮೇಲೆ ಹಾಗಾಗಿ ಕಣ್ಮುಚ್ಚಿಎಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ಸ್ತುತಿಗಳ ಮಧ್ಯೆ ವಾಸ ಮಾಡುವ ತಂದೆ, ಈ ರಾತ್ರಿ ವೇಳೆಯಲ್ಲಿ ಕೊಟ್ಟಂಥ ಸಮಯಕ್ಕಾಗಿ ಸ್ತೋತ್ರ. ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಕುಟುಂಬವನ್ನು ನೆನೆಸಿ ನಿಮ್ಮ ಕರೆಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೀನಿ ಸ್ವಾಮಿ. ಕಷ್ಟ, ದುಃಖ, ರೋಗ, ಸಮಸ್ಯೆ ಏನೇ ಇದ್ದರೂ ನಶ್ರನ ಯೇಸು ನಾಮದಲ್ಲಿ ಬೇಡಿ ಹೊಂದುತ್ತೇನೆ. ಜೀವವುಳ್ಳ ತಂದೆ ಆಗ್ತೇವ್ರಿ, ಅವರಿಗೆಲ್ಲ ಸಹಾಯ ಹಸ್ತವನ್ನು ಚಾಚು. ಆಮೇಲೆ ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನೂ ಆಶೀರ್ವದಿಸಲಿ. ಆಮೇನ್. ಆಮೇನ್.